ಪ್ರಪಂಚದ ಅತ್ಯಂತ ಮಿಸ್ಟೀರಿಯಸ್ ಮತ್ತು ಐಸೋಲೇಟೆಡ್ ಪ್ಲೇಸ್ಗಳಲ್ಲಿ ಒಂದು ಬೇ ಆಫ್ ಬೆಂಗಾಲ್ನಲ್ಲಿರುವ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್. ಈ ದ್ವೀಪಕ್ಕೆ ಯಾರು ಸುಮ್ಮನೆ ಹೋಗೋಕ್ಕಾಗಲ್ಲ. ಸಾಮಾನ್ಯ ಜನ ಮಾತ್ರ ಅಲ್ಲ, ಇಂಡಿಯನ್ ಗೌರ್ಮೆಂಟ್ ಕೂಡ ಈ ಐಲ್ಯಾಂಡ್ಗೆ ಎಂಟ್ರಿಯನ್ನ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದೆ. ಇವತ್ತು ನಾವು ಈ ದ್ವೀಪವನ್ನ ಕೇವಲ ಸ್ಯಾಟಲೈಟ್ ಇಮೇಜಸ್ ಮೂಲಕ ಮಾತ್ರ ನೋಡಬಹುದು. ಈ ಐಲ್ಯಾಂಡ್ನಲ್ಲಿ ಸೆಂಟಿನೆಲ್ಸ್ ಅನ್ನುವ ಟ್ರೈಬಲ್ ಕಮ್ಯುನಿಟಿ ವಾಸ ಮಾಡ್ತಿದ್ದಾರೆ. ಸಾವಿರಾರು ವರ್ಷಗಳಿಂದ ಇವರು ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ತಮ್ಮದೇ ರೀತಿಯಲ್ಲಿ ಬದುಕ್ತಿದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಮಾಡ್ರನ್ ಟೆಕ್ನಾಲಜಿ ಕೂಡ ಇಲ್ಲ. ನಾವು ದಿನನಿತ್ಯ ಬಳಸುವ ಯಾವ ಮಾಡ್ರನ್ ಫೆಸಿಲಿಟೀಸ್ ಕೂಡ ಅವರ ಜೀವನದ ಭಾಗವೇ ಅಲ್ಲ. ಬ್ರಿಟಿಷರ ಕಾಲದಿಂದ ಹಿಡಿದು ಆಂಥ್ರೋಪಾಲಜಿಸ್ಟ್, ರಿಸರ್ಚರ್ಸ್, ಸೈಂಟಿಸ್ಟ್ ತುಂಬ ಜನ ಇವರ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಗಿಫ್ಟ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಫ್ರೆಂಡ್ಲಿಯಾಗಿ ಮಾತನಾಡೋಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಅಟೆಂಪ್ಟ್ ಕೂಡ ಫೇಲ್ ಆಯಿತು. ಸೆಂಟಿನೆಲ್ಸ್ ಜನರು ಹೊರಗಿನವರನ್ನು ತಮ್ಮ ಐಲ್ಯಾಂಡ್ ಒಳಗೆ ಬರಲು ಯಾವತ್ತೂ ಒಪ್ಪಿಕೊಂಡಿಲ್ಲ. 2004ರ ಸುನಾಮಿ ಸಮಯದಲ್ಲಿ ಭಾರತದ ಹಲವಾರು ಕೋಸ್ಟಲ್ ಏರಿಯಾಸ್ಗೆ ಭಾರಿ ಹಾನಿಯಾಯಿತು. ಆದರೆ ನಂತರ ಬಂದ ರಿಪೋರ್ಟ್ಸ್ ಪ್ರಕಾರ ಸೆಂಟಿನೆಲ್ಸ್ ಜನರು ಸಮಯಕ್ಕೆ ಸರಿಯಾಗಿ ಕಾಡಿನೊಳಗೆ ಹೋಗಿ ಸೇಫ್ ಆಗಿದ್ರು. ನೇಚರ್ ಕೊಡುವ ಸಿಗ್ನಲ್ಸ್ಗಳನ್ನು ಅವರು ಮೊದಲೇ ಅರ್ಥ ಮಾಡ್ಕೋತಾರೆ ಅಂತ ಹಲವರು ನಂಬ್ತಾರೆ. ಇವತ್ತು ಇಂಡಿಯನ್ ಗೌರ್ಮೆಂಟ್ ಈ ಐಲ್ಯಾಂಡ್ ಬಗ್ಗೆ ಹ್ಯಾಂಡ್ಸ್ ಆಫ್ ಐಸ್ ಆನ್ ಪಾಲಿಸಿ ಫಾಲೋ ಮಾಡ್ತಿದೆ. ಅಂದರೆ ಅವರ ಜೀವನದಲ್ಲಿ ಇಂಟರ್ಫಿಯರ್ ಮಾಡಲ್ಲ, ಆದರೆ ದೂರದಿಂದ ಅವರ ಸೇಫ್ಟಿ ಮೇಲೆ ಮಾತ್ರ ಗಮನ ಇಡಲಾಗುತ್ತೆ. ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಅಂದರೆ ಕೇವಲ ಒಂದು ಐಲ್ಯಾಂಡ್ ಅಲ್ಲ, ಅದು ಇಂದಿಗೂ ಸಂಪೂರ್ಣವಾಗಿ ಅರ್ಥವಾಗದ ಮಾನವ ಇತಿಹಾಸದ ದೊಡ್ಡ ಮಿಸ್ಟ್ರಿಗಳಲ್ಲಿ ಒಂದು. ಹಾಗಾದರೆ ಸೆಂಟಿನೆಲ್ಸ್ ಜನರು ಯಾರು? ಅವರು ಸಾವಿರಾರು ವರ್ಷಗಳಿಂದ ಹೊರಗಿನ ಪ್ರಪಂಚದಿಂದ ಯಾಕೆ ದೂರ ಇದ್ದಾರೆ? ಈ ಐಲ್ಯಾಂಡ್ಗೆ ಹೋಗೋದು ಯಾಕೆ ಇಲ್ಲಿಗಲ್ ಮತ್ತು ಈ ಐಲ್ಯಾಂಡ್ ಯಾಕೆ ಇಷ್ಟೊಂದು ಮಿಸ್ಟೀರಿಯಸ್ ಆಗಿದೆ? ಬನ್ನಿ, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಭಾರತದ ಸೌತ್ ಈಸ್ಟ್ ಪಾರ್ಟ್ನಲ್ಲಿ ಬೇ ಆಫ್ ಬೆಂಗಾಲ್ ಮಧ್ಯದಲ್ಲಿರುವ ಯೂನಿಯನ್ ಟೆರಿಟರಿನೇ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಈ ಐಲ್ಯಾಂಡ್ ಗ್ರೂಪ್ನಲ್ಲಿ ಒಟ್ಟು ಸುಮಾರು 836 ಐಲ್ಯಾಂಡ್ಗಳಿವೆ. ಆದರೆ ಎಲ್ಲ ಐಲ್ಯಾಂಡ್ಗಳು ಜನ ವಾಸ ಮಾಡ್ತಿಲ್ಲ. ಕೇವಲ 37 ಐಲ್ಯಾಂಡ್ಗಳಲ್ಲಿ ಮಾತ್ರ ಜನ ವಾಸ ಆಗಿರೋದು. ಉಳಿದವು ಸಂಪೂರ್ಣ ಕಾಡು ಅಥವಾ ಖಾಲಿ ದ್ವೀಪಗಳು. ಜಿಯೋಗ್ರಫಿ ನೋಡಿದ್ರೆ ಈ ಐಲ್ಯಾಂಡ್ಸ್ ಮಯನ್ಮಾರ್ನ ಅರಕನ್ಯೋಮಾ ಮೌಂಟೇನ್ ರೇಂಜ್ನ ಸಮುದ್ರದೊಳಗೆ ಮುಂದುವರಿದ ಭಾಗ. ಅದಕ್ಕಾಗಿಯೇ ಇಲ್ಲಿ ಹೆಚ್ಚಿನ ಐಲ್ಯಾಂಡ್ಸ್ ಬೆಟ್ಟಗಳಿಂದ ಕೂಡಿದ್ದು ದಟ್ಟವಾದ ಫಾರೆಸ್ಟ್ನಿಂದ ಕವರ್ ಆಗಿದೆ. ಇಲ್ಲಿನ ಕ್ಲೈಮೇಟ್ ಸಂಪೂರ್ಣ ಟ್ರಾಪಿಕಲ್, ಅಂದರೆ ವರ್ಷಪೂರ್ತಿ ಹ್ಯುಮಿಡಿಟಿ ಜಾಸ್ತಿ, ಹೆವಿ ರೈನ್ಫಾಲ್ ಮತ್ತು ಎಲ್ಲೆಲ್ಲೋ ಲಶ್ ಗ್ರೀನ್ ಫಾರೆಸ್ಟ್ ಕಾಣಿಸುತ್ತೆ. ಈ ಐಲ್ಯಾಂಡ್ ಗ್ರೂಪ್ಸನ್ನು ಮುಖ್ಯವಾಗಿ 2 ಭಾಗಗಳಾಗಿ ಡಿವೈಡ್ ಮಾಡಲಾಗಿದೆ. ಉತ್ತರದಲ್ಲಿ ಅಂಡಮಾನ್ ಐಲ್ಯಾಂಡ್, ದಕ್ಷಿಣದಲ್ಲಿ ನಿಕೋಬಾರ್ ಐಲ್ಯಾಂಡ್. ಈ ಎರಡನ್ನು 10 ಡಿಗ್ರೀಸ್ ಚಾನಲ್ ಅನ್ನುವ ಸಿ ಚಾನಲ್ ಬೇರ್ಪಡಿಸುತ್ತೆ. ಮ್ಯಾಪ್ನಲ್ಲಿ ನೋಡಿದ್ರೆ ಈ ಚಾನಲ್ 2ರ ಮಧ್ಯ ಒಂದು ನ್ಯಾಚುರಲ್ ಬಾರ್ಡರ್ ಥರ ಕಾಣಿಸುತ್ತೆ. ಈ ಐಲ್ಯಾಂಡ್ಗಳಲ್ಲಿ ವಾಸಿಸುವ ಟ್ರೈಬಲ್ ಕಮ್ಯುನಿಟೀಸ್ ಬಗ್ಗೆ ಸೈಂಟಿಸ್ಟ್ ಹಲವು ವರ್ಷಗಳಿಂದ ರಿಸರ್ಚ್ ಮಾಡ್ತಿದ್ದಾರೆ. ರಿಸರ್ಚರ್ಸ್ಗಳ ಪ್ರಕಾರ ಈ ಜನರ ಆನ್ಸೆಸ್ಟರ್ ಸಾವಿರಾರು ವರ್ಷಗಳ ಹಿಂದೆ ಆಫ್ರಿಕಾದಿಂದ ಇಲ್ಲಿ ಬಂದಿರಬಹುದು ಎಂದು ನಂಬಲಾಗಿದೆ. ಕೆಲವು ಸ್ಟಡೀಸ್ ಇದು ಸುಮಾರು 60 ವರ್ಷಗಳ ಹಿಂದೆ ನಡೆದಿರಬಹುದು ಅಂತ ಹೇಳುತ್ತೆ. ಇನ್ನೂ ಕೆಲವು ಸ್ಟಡೀಸ್ ಸುಮಾರು 26 ವರ್ಷಗಳ ಹಿಂದೆ ಆಗಿರಬಹುದು ಅಂತ ಸೂಚನೆ ಕೊಡುತ್ತೆ. ಅಂಡಮಾನ್ ಐಲ್ಯಾಂಡ್ನಲ್ಲಿ ಇರುವ ಹಲವು ಟ್ರೈಬಲ್ಸ್ಗಳನ್ನು ಸಾಮಾನ್ಯವಾಗಿ ನೆಗ್ರಿಟೋ ಆನ್ಸೆಸ್ಟರ್ಸ್ಗೆ ಸೇರಿದವರು ಎಂದು ಪರಿಗಣಿಸಲಾಗುತ್ತೆ. ಅದೇ ಸಮಯದಲ್ಲಿ ನಿಕೋಬಾರ್ ಐಲ್ಯಾಂಡ್ನಲ್ಲಿರುವ ಹಲವು ಟ್ರೈಬ್ಸ್ ಸೌತ್ ಈಸ್ಟ್ ಏಷ್ಯಾಗೆ ಸಂಬಂಧಿಸಿದ ಮಾಂಗೋಲಾಯ್ಡ್ ಆನ್ಸೆಸ್ಟ್ರಿ ಹೊಂದಿದ್ದಾರೆ ಎಂದು ರಿಸರ್ಚರ್ಸ್ ಹೇಳ್ತಾರೆ. ಅಂಡಮಾನ್ ಐಲ್ಯಾಂಡ್ನಲ್ಲಿ ಮುಖ್ಯವಾಗಿ ಗ್ರೇಟ್ ಅಂಡಮಾನೀಸ್, ಓಂಗೆ, ಜರಾವಾ ಮತ್ತು ಸೆಂಟಿನೆಲೆಸ್ ಎಂಬ ಟ್ರೈಬಲ್ ಕಮ್ಯುನಿಟೀಸ್ ವಾಸ ಮಾಡುತ್ತಾರೆ. ನಿಕೋಬಾರ್ ಐಲ್ಯಾಂಡ್ನಲ್ಲಿ ಶಾಂಪಿಯನ್ ಮತ್ತು ನಿಕೋಬಾರೀಸ್ ಎಂಬ 2 ಪ್ರಮುಖ ಟ್ರೈಬ್ಸ್ ಇವೆ. ಈ ಟ್ರೈಬ್ಸ್ ಪ್ರತಿಯೊಂದಕ್ಕೂ ತಮ್ಮದೇ ಆದ ಲ್ಯಾಂಗ್ವೇಜ್, ಕಲ್ಚರ್ ಮತ್ತು ಲೈಫ್ ಸ್ಟೈಲ್ಗಳನ್ನ ಕೂಡ ಹೊಂದಿದ್ದಾರೆ. ಆದರೆ ಇವೆಲ್ಲಕ್ಕಿಂತ ಹೆಚ್ಚು ಮಿಸ್ಟೀರಿಯಸ್ ಆಗಿರುವ ಟ್ರೈಬಲ್ ಒಂದಿದೆ, ಅದೇ ಸೆಂಟಿನೆಲೆಸ್. ಆದರೆ ಸಮಯ ಕಳೆದಂತೆ ಅಂಡಮಾನ್ ಹಲವು ಟ್ರೈಬಲ್ ಕಮ್ಯುನಿಟೀಸ್ಗಳ ಪಾಪ್ಯುಲೇಷನ್ ವೇಗವಾಗಿ ಕಡಿಮೆಯಾಗತೊಡಗಿತು. ಇದಕ್ಕೆ ದೊಡ್ಡ ಕಾರಣಗಳಲ್ಲಿ ಒಂದು ಹೊರಗಿನ ಪ್ರಪಂಚದ ಜೊತೆ ಆದ ಕಾಂಟ್ಯಾಕ್ಟ್.
ಬ್ರಿಟಿಷರ ಕಾಲದಲ್ಲಿ ಮತ್ತು ಅದರ ನಂತರ ಹೊರಗಿನಿಂದ ಬಂದ ಜನರ ಮೂಲಕ ಹಲವು ಹೊಸ ಡಿಸೀಸಸ್ ಈ ಐಲ್ಯಾಂಡ್ಗೆ ಬಂದವು. ಆ ರೋಗಗಳ ವಿರುದ್ಧ ಈ ಟ್ರೈಬಲ್ ಕಮ್ಯುನಿಟೀಸ್ಗೆ ಯಾವುದೇ ನ್ಯಾಚುರಲ್ ಇಮ್ಯುನಿಟೀಸ್ ಇರಲಿಲ್ಲ. ಅದರ ಪರಿಣಾಮ ಅನೇಕರು ಸೋಂಕಿಗೆ ಒಳಗಾದರು, ಸಾವನ್ನಪ್ಪಿದ್ರು. ಅಷ್ಟೇ ಅಲ್ಲ, ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ರೋಡ್ ಕನ್ಸ್ಟ್ರಕ್ಷನ್, ಫಾರೆಸ್ಟ್ ಕ್ಲಿಯರಿಂಗ್ ಮತ್ತು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಕೂಡ ಅವರ ಟ್ರೆಡಿಷನಲ್ ಲೈಫ್ ಮೇಲೆ ದೊಡ್ಡ ಪರಿಣಾಮ ಬೀರ್ತು. ಹೊರಗಿನ ಸಮಾಜದ ಜೊತೆ ಕಾಂಟ್ಯಾಕ್ಟ್ ಹೆಚ್ಚಾದಂತೆ ಕೆಲವು ಟ್ರೈಬ್ಸ್, ಲ್ಯಾಂಗ್ವೇಜ್, ಕಲ್ಚರ್ ಮತ್ತು ಅವರ ಜೀವನ ಶೈಲಿಯಲ್ಲೂ ನಿಧಾನವಾಗಿ ಬದಲಾವಣೆಗಳು ಕಾಣಿಸತೊಡಗಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ದೇಶದ ವಿವಿಧ ಭಾಗಗಳಿಂದ ಜನರು ಅಂಡಮಾನ್ಸ್ಗೆ ಬಂದು ಸೆಟಲ್ ಆದರು. ವಿಶೇಷವಾಗಿ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ನಿಂದ ಬಂದು ಸಾಕಷ್ಟು ಕುಟುಂಬಗಳು ಇಲ್ಲಿ ವಾಸಿಸಲು ಶುರು ಮಾಡಿತು. ಜೊತೆಗೆ ಶ್ರೀಲಂಕಾ ಮತ್ತು ಮಯನ್ಮಾರ್ನಿಂದ ಬಂದ ಕೆಲವು ತಮಿಳ್ ರೆಫ್ಯೂಜಿ ಫ್ಯಾಮಿಲೀಸ್ಗೂ ಭಾರತ ಸರ್ಕಾರ ಇಲ್ಲಿ ಪುನರ್ವಸತಿ ಕಲ್ಪಿಸಿತು. ಈ ಎಲ್ಲ ಕಾರಣಗಳಿಂದ ಇವತ್ತು ಅಂಡಮಾನ್ ಐಲ್ಯಾಂಡ್ನ ಪಾಪ್ಯುಲೇಷನ್ ಮತ್ತು ಸೋಷಿಯಲ್ ಸ್ಟ್ರಕ್ಚರ್ ಹಿಂದೆ ಇದ್ದಂತಿಲ್ಲ, ಸಾಕಷ್ಟು ಬದಲಾವಣೆಯಾಗಿದೆ. ಆದರೆ ಈ ಎಲ್ಲ ಬದಲಾವಣೆಗಳಿಂದ ಸಂಪೂರ್ಣವಾಗಿ ದೂರ ಉಳಿದಿರುವ ಒಂದು ಟ್ರೈಬ್ ಇಂದಿಗೂ ಇದೆ, ಅವರೇ ಸೆಂಟಿನೆಲೆಸ್. ಸಾವಿರಾರು ವರ್ಷಗಳಿಂದ ಇವರು ಹೊರಗಿನ ಪ್ರಪಂಚದ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ತಮ್ಮ ಲೈಫ್ ಸ್ಟೈಲ್ನಲ್ಲಿ ಬದುಕುತ್ತಿದ್ದಾರೆ. ತಮ್ಮ ಕಲ್ಚರ್, ಟ್ರೆಡಿಷನ್ಸ್ ಮತ್ತು ಪ್ರಕೃತಿಯನ್ನೇ ಅವಲಂಬಿಸಿಕೊಂಡು ಇಂದಿಗೂ ಜೀವನ ಮಾಡ್ತಿದ್ದಾರೆ. ಅವರ ಸೇಫ್ಟಿ ಮತ್ತು ಹೆಲ್ತನ್ನು ಗಮನದಲ್ಲಿಟ್ಟುಕೊಂಡು ಇಂಡಿಯನ್ ಗೌರ್ಮೆಂಟ್ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಸಾಮಾನ್ಯ ಜನರು ಅಥವಾ ಹೊರಗಿನವರು ಎಂಟ್ರಿ ಮಾಡೋದನ್ನು ಸ್ಟ್ರಿಕ್ಟ್ಲಿ ಬ್ಯಾನ್ ಮಾಡಿದೆ. ಸೆಂಟಿನೆಲ್ಸ್ ಜನರು ಅಂಡಮಾನ್ ಐಲ್ಯಾಂಡ್ನಲ್ಲಿರುವ ನಾರ್ತ್ ಸೆಂಟಿನೆಲ್ಸ್ ಐಲ್ಯಾಂಡ್ನಲ್ಲಿ ವಾಸಿಸುತ್ತಾರೆ. ಇದು ಭೂಮಿಯ ಮೇಲಿರುವ ಹೊರಗಿನ ನಾಗರಿಕತೆಯಿಂದ ಆಲ್ಮೋಸ್ಟ್ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಉಳಿದಿರುವ ಕೆಲವೇ ಹ್ಯೂಮನ್ ಕಮ್ಯುನಿಟೀಸ್ಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ಈ ಐಲ್ಯಾಂಡ್ ಇಂದಿಗೂ ಜಗತ್ತಿನ ಅತ್ಯಂತ ಮಿಸ್ಟೀರಿಯಸ್ ಪ್ಲೇಸ್ಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಬೇ ಆಫ್ ಬೆಂಗಾಲ್ನಲ್ಲಿರುವ ಒಂದು ಸಣ್ಣ ಐಲ್ಯಾಂಡ್. ಇದರ ಟೋಟಲ್ ಏರಿಯಾ ಸುಮಾರು 60 ಸ್ಕ್ವೇರ್ ಕಿಲೋಮೀಟರ್. ಈ ಐಲ್ಯಾಂಡ್ ಅಂಡಮಾನ್ ಐಲ್ಯಾಂಡ್ನ ಕ್ಯಾಪಿಟಲ್ ಪೋರ್ಟ್ ಬ್ಲೇರ್ನಿಂದ ಸುಮಾರು 64 ಕಿಲೋಮೀಟರ್ ವೆಸ್ಟ್ ಕಡೆ ಇದೆ. ಇಲ್ಲಿ ಎಷ್ಟು ಸೆಂಟಿನೆಲ್ಸ್ ಜನರು ವಾಸಿಸುತ್ತಾರೆ ಅನ್ನೋದು ಇಂದಿಗೂ ಯಾರಿಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬೇರೆ ಬೇರೆ ಎಸ್ಟಿಮೇಟ್ಸ್ ಪ್ರಕಾರ ಅವರ ಪಾಪ್ಯುಲೇಷನ್ ಸುಮಾರು 100ರಿಂದ 200ರ ನಡುವೆ ಇರಬಹುದು ಎಂದು ನಂಬಲಾಗಿದೆ. ಈ ಐಲ್ಯಾಂಡ್ ಸುಮಾರು 7 ಕಿಲೋಮೀಟರ್ ಉದ್ದ ಮತ್ತು 7 ಕಿಲೋಮೀಟರ್ ಅಗಲವಿದೆ. ಮೇಲಿಂದ ನೋಡಿದರೆ ಇದು ಆಲ್ಮೋಸ್ಟ್ ಸ್ಕ್ವೇರ್ ಶೇಪ್ನಲ್ಲಿ ಕಾಣಿಸುತ್ತೆ. ಅಡ್ಮಿನಿಸ್ಟ್ರೇಟಿವ್ ಆಗಿ ಈ ಐಲ್ಯಾಂಡ್ ಸೌತ್ ಅಂಡಮಾನ್ ಡಿಸ್ಟ್ರಿಕ್ಟ್ ವ್ಯಾಪ್ತಿಗೆ ಬರುತ್ತೆ. ಆದರೆ ಮ್ಯಾಪ್ನಲ್ಲಿ ಚಿಕ್ಕದಾಗಿ ಕಾಣುವ ಈ ಐಲ್ಯಾಂಡ್ ತನ್ನೊಳಗೆ ಸಾವಿರಾರು ವರ್ಷಗಳ ಹಿಸ್ಟ್ರಿ, ಮಿಸ್ಟ್ರಿ ಮತ್ತು ಇಂದಿಗೂ ಉತ್ತರ ಸಿಗದ ಅನೇಕ ಪ್ರಶ್ನೆಗಳನ್ನು ಅಡಗಿಸಿಕೊಂಡಿದೆ. ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಇಷ್ಟು 1000 ವರ್ಷ ಹೊರಗಿನ ಪ್ರಪಂಚದಿಂದ ದೂರ ಉಳಿಯಲು ಅದರ ಜಿಯೋಗ್ರಫಿ ಕೂಡ ಒಂದು ದೊಡ್ಡ ಕಾರಣ. ಈ ಐಲ್ಯಾಂಡ್ ಸುತ್ತಲೂ ಕೋರಲ್ ರೀಫ್ ಅಂದರೆ ಹವಳದ ದಿಬ್ಬಗಳು ಇವೆ. ಇವು ತೀರದಿಂದ ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಹರಡಿಕೊಂಡಿದೆ. ಈ ಕೋರಲ್ ರೀಫ್ ಇರುವುದರಿಂದ ದೊಡ್ಡ ಬೋಟ್ಸ್ ಅಥವಾ ಶಿಪ್ ಐಲ್ಯಾಂಡ್ ಹತ್ತಿರಕ್ಕೆ ಸುಲಭವಾಗಿ ಬರಲು ಆಗಲ್ಲ. ಸ್ವಲ್ಪ ಹತ್ತಿರ ಬಂದರೂ ಕೆಳಗೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಈ ಐಲ್ಯಾಂಡ್ನಲ್ಲಿ ನ್ಯಾಚುರಲ್ ಹಾರ್ಬರ್ ಕೂಡ ಇಲ್ಲ. ಹಾಗಾಗಿ ಸುರಕ್ಷಿತವಾಗಿ ಶೋರ್ ತಲುಪೋದು ತುಂಬ ಕಷ್ಟ. ತೀರದಲ್ಲಿ ಕಾಣುವ ಸ್ವಲ್ಪ ವೈಟ್ ಸ್ಯಾಂಡ್ ಬೀಚ್ ಬಿಟ್ಟರೆ ಉಳಿದ ಆಲ್ಮೋಸ್ಟ್ ಇಡೀ ಐಲ್ಯಾಂಡ್ ದಟ್ಟವಾದ ಟ್ರೋಪಿಕಲ್ ಫಾರೆಸ್ಟ್ನಿಂದ ಕವರ್ ಆಗಿದೆ. ಒಂದು ಕಡೆ ವೈಟ್ ಸ್ಯಾಂಡ್ ಬೀಚ್, ಅದರ ಹಿಂದೆ ದಟ್ಟವಾದ ಕಾಡು, ಸುತ್ತಲೂ ಕೋರಲ್ ರೀಫ್, ಇವೆಲ್ಲ ಸೇರಿ ಈ ಐಲ್ಯಾಂಡ್ಗೆ ನ್ಯಾಚುರಲ್ ಸೆಕ್ಯೂರಿಟಿ ವಾಲ್ ಥರ ಕೆಲಸ ಮಾಡುತ್ತೆ. ಬಹುಶಃ ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳಿಂದ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ತನ್ನ ರಹಸ್ಯವನ್ನು ಇಂದಿಗೂ ಕಾಪಾಡಿಕೊಂಡಿದೆ. ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಸಮುದ್ರ ಮಟ್ಟದಿಂದ ತುಂಬ ಎತ್ತರದಲ್ಲೇನೂ ಇಲ್ಲ. ಐಲ್ಯಾಂಡ್ನ ಹೆಚ್ಚಿನ ಭಾಗ ಸೀ ಲೆವೆಲ್ಗಿಂತ ಕೆಲವೇ ಸ್ವಲ್ಪವೇ ಎತ್ತರದಲ್ಲಿದೆ. 2004ರ ಇಂಡಿಯನ್ ಓಷನ್ ಅರ್ಥಕ್ವೇಕ್ ಈ ಐಲ್ಯಾಂಡ್ನ ಜಿಯೋಗ್ರಫಿ ಮೇಲೂ ದೊಡ್ಡ ಪರಿಣಾಮ ಬೀರಿತು. ಸೈಂಟಿಸ್ಟ್ ಹೇಳುವ ಪ್ರಕಾರ ಆ ಭೂಕಂಪನದ ನಂತರ ಈ ಐಲ್ಯಾಂಡ್ ಕೆಳಗಿದ್ದ ಟೆಕ್ಟಾನಿಕ್ ಪ್ಲೇಟ್ ಸುಮಾರು 1ರಿಂದ 2 ಮೀಟರ್ ವರೆಗೆ ಮೇಲಕ್ಕೆದ್ದಿತು. ಅದರ ಪರಿಣಾಮ ಮೊದಲು ನೀರಿನೊಳಗಿದ್ದ ಹಲವು ಕೋರಲ್ ರೀಫ್ಸ್ ಹೊರಗೆ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಜೊತೆಗೆ ಐಲ್ಯಾಂಡ್ನ ಏರಿಯಾ ಕೂಡ ಸ್ವಲ್ಪ ಹೆಚ್ಚಾಯಿತು. ರಿಸರ್ಚರ್ಸ್ ಪ್ರಕಾರ ಭೂಕಂಪನದ ನಂತರ ಹಿಂದೆ ಪ್ರತ್ಯೇಕವಾಗಿದ್ದ ಕಾನ್ಸ್ಟೆನ್ಸ್ ಐಲ್ಯಾಂಡ್ ಅನ್ನುವ ಸಣ್ಣ ಐಲ್ಯಾಂಡ್ ಕೂಡ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಜೊತೆ ಸಂಪರ್ಕಗೊಂಡಿರಬಹುದು ಎಂದು ನಂಬಲಾಗುತ್ತೆ. ದಟ್ಟವಾದ ಫಾರೆಸ್ಟ್, ಸುತ್ತಲಿನ ಕೋರಲ್ ರೀಫ್ ಮತ್ತು ಈ ರೀತಿಯ ಯುನಿಕ್ ಜಿಯೋಗ್ರಫಿ ಇವೆಲ್ಲ ಸೇರಿ ನಾರ್ತ್ ಸೆಂಟಿನೆಲ್ ಐಲ್ಯಾಂಡನ್ನು ಸಾವಿರಾರು ವರ್ಷಗಳಿಂದ ಹೊರಗಿನ ಪ್ರಪಂಚದಿಂದ ನ್ಯಾಚುರಲ್ ಆಗಿಯೇ ಪ್ರತ್ಯೇಕವಾಗಿ ಉಳಿಸಿದೆ. ಬಹುಶಃ ಇದೇ ಕಾರಣಕ್ಕೆ ಸೆಂಟಿನೆಲ್ಸ್ ಜನರು ಇಂದಿಗೂ ತಮ್ಮದೇ ಪ್ರಪಂಚದಲ್ಲಿ ಹೊರಗಿನವರ ಸಂಪರ್ಕವಿಲ್ಲದೆ ಬದುಕ್ತಿದ್ದಾರೆ. 18ನೇ ಶತಮಾನದ ಕೊನೆ ಮತ್ತು 19ನೇ ಶತಮಾನದ ಆರಂಭದಲ್ಲಿ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಮೊದಲ ಮಾಹಿತಿ ಸಿಗಲು ಶುರುವಾಯಿತು. 1771ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಭಾಗದ ಸೀ ರೂಟ್ ಸರ್ವೆ ಮಾಡೋಕ್ಕೆ ಡಿಲಿಜೆಂಟ್ ಅನ್ನುವ ಶಿಪ್ ಅನ್ನು ಕಳಿಸ್ತು. ಆ ಪ್ರಯಾಣದ ವೇಳೆ ಶಿಪ್ನ ಕ್ರ್ಯೂ ಮೊದಲ ಬಾರಿಗೆ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ನಲ್ಲಿ ವಾಸಿಸುತ್ತಿದ್ದ
ಸೆಂಟಿನೆಲಿಸ್ ಜನರನ್ನು ದೂರದಿಂದ ಗಮನಿಸ್ತಾರೆ. ಆದರೆ ಸೆಂಟಿನೆಲಿಸ್ ಜನರು ಹೊರಗಿನವರನ್ನು ತಮ್ಮ ಐಲ್ಯಾಂಡ್ ಹತ್ತಿರಕ್ಕೂ ಬರಲು ಬಿಡಲಿಲ್ಲ. ದೂರದಿಂದಲೇ ತಮ್ಮ ವಿರೋಧವನ್ನು ಸ್ಪಷ್ಟವಾಗಿ ತೋರಿಸಿದ್ರು. ಆ ದಿನದಿಂದಲೇ ಒಂದು ವಿಷಯ ಸ್ಪಷ್ಟವಾಯಿತು. ತಮ್ಮ ಐಲ್ಯಾಂಡ್ ಮತ್ತು ತಮ್ಮ ಜನರನ್ನು ರಕ್ಷಿಸಿಕೊಳ್ಳುವ ಸೆಂಟಿನೆಲಿಸ್ ಯಾವಾಗಲೂ ಸಿದ್ಧರಾಗಿರ್ತಾರೆ. ಮುಂದೆ 1867ರಲ್ಲಿ ಬ್ರಿಟಿಷ್ ಆಫೀಸರ್ ಜೆರೆಮಿ ಹೋಮ್ಫ್ರೆ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಕೆಲವು ಕೈದಿಗಳನ್ನು ಹುಡುಕುತ್ತಾ ಸ್ಥಳೀಯ ಅಂಡಮಾನೀಸ್ ಜನರ ಜೊತೆ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಹತ್ತಿರಕ್ಕೆ ಬರ್ತಾರೆ. ಅವರು ಬೋಟ್ನಲ್ಲಿ ಹೋಗ್ತಿದ್ದಾಗ ಸಮುದ್ರದಲ್ಲಿ ಚೂಪಾದ ಬಾಣದಿಂದ ಮೀನು ಹಿಡಿಯುತ್ತಿದ್ದ ಒಬ್ಬ ಸೆಂಟಿನೆಲಿಸ್ ವ್ಯಕ್ತಿಯನ್ನು ಮೊದಲ ಬಾರಿಗೆ ನೋಡಿದ್ರು. ಅದೇ ಸಮಯದಲ್ಲಿ ಅವರ ಜೊತೆಗಿದ್ದ ಸ್ಥಳೀಯ ಅಂಡಮಾನೀಸ್ ಜನರು ಇವರು ತುಂಬ ಡೇಂಜರಸ್, ಇವರ ಹತ್ರ ಹೋಗಬೇಡಿ ಎಂದು ಎಚ್ಚರಿಕೆ ಕೊಡ್ತಾರೆ. ಬ್ರಿಟಿಷ್ ರೆಕಾರ್ಡ್ಸ್ ಪ್ರಕಾರ ಸೆಂಟಿನೆಲಿಸ್ ಜನರು ಕುಳ್ಳಗಿನ ಮೈಕಟ್ಟು, ಕರ್ಲಿ ಹೇರ್ಸ್ ಮತ್ತು ಕಪ್ಪು ಮೈಬಣ್ಣ ಹೊಂದಿದ್ರು. ಅವರ ಆವರೇಜ್ ಹೈಟ್ ಸುಮಾರು 5.2ರಿಂದ 5.5 ಅಡಿಗಳ ನಡುವೆ ಇತ್ತು ಎಂದು ದಾಖಲಿಸಲಾಗಿದೆ. ಕೆಲವು ಸೈಂಟಿಸ್ಟ್ ಇದನ್ನು ಇನ್ಸುಲಾರ್ ಡ್ವಾರ್ಫಿಸಮ್ ಅನ್ನುವ ಕಾನ್ಸೆಪ್ಟ್ ಜೊತೆ ರಿಲೇಟ್ ಮಾಡ್ತಾರೆ. ಅಂದರೆ ಸಾವಿರಾರು ವರ್ಷಗಳ ಕಾಲ ಒಂದು ಸಣ್ಣ ಐಲ್ಯಾಂಡ್ನಲ್ಲಿ ಸೀಮಿತ ರಿಸೋರ್ಸ್ ಜೊತೆ ಬದುಕಿದರೆ ಕೆಲವು ಸ್ಪೀಷೀಸ್ಗಳ ಬಾಡಿ ಸೈಜ್ ನಿಧಾನವಾಗಿ ಚಿಕ್ಕದಾಗುವ ಸಾಧ್ಯತೆ ಇರುತ್ತೆ. ಆದರೆ ಸೆಂಟಿನೆಲಿಸ್ ಜನರ ವಿಷಯದಲ್ಲಿ ಈ ವಿವರಣೆ ಇನ್ನೂ ಸಂಶೋಧನೆಯ ವಿಷಯವಾಗಿಯೇ ಇದೆ. ಅದೇ 1867ರಲ್ಲಿ ಮತ್ತೊಂದು ಪ್ರಮುಖ ಘಟನೆ ನಡೆಯಿತು. ನಿನೆವಾ ಅನ್ನುವ ಇಂಡಿಯನ್ ಮರ್ಚೆಂಟ್ ಶಿಪ್ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಹತ್ರ ಕೋರಲ್ ರೀಫ್ಗೆ ಡಿಕ್ಕಿ ಹೊಡೆದು ಸಿಲುಕಿಕೊಂಡಿತ್ತು. ಆ ಶಿಪ್ನಲ್ಲಿ ಸುಮಾರು 86 ಪ್ಯಾಸೆಂಜರ್ಸ್ ಮತ್ತು 20 ಕ್ರೂ ಮೆಂಬರ್ಸ್ ಇದ್ದರು. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಈಜಿ ಐಲ್ಯಾಂಡ್ನ ಶೋರ್ ತಲುಪ್ತಾರೆ. ಮೊದಲ 2 ದಿನ ಅವರು ಅಲ್ಲೇ ಉಳಿದು ಯಾರಾದರೂ ರೆಸ್ಕ್ಯೂಗೆ ಬರ್ತಾರೆ ಅಂತ ಕಾಯ್ತಿರ್ತಾರೆ. ಆ ಸಮಯದಲ್ಲಿ ಸೆಂಟಿನೆಲಿಸ್ ಜನರು ದೂರದಿಂದ ಅವರನ್ನು ಗಮನಿಸ್ತಾ ಇರ್ತಾರೆ ಎಂದು ರೆಕಾರ್ಡ್ಸ್ ಹೇಳುತ್ತೆ. ಆದರೆ 3ನೇ ದಿನ ಬೆಳಗ್ಗೆ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ದಾಖಲೆಗಳ ಪ್ರಕಾರ ಸೆಂಟಿನೆಲಿಸ್ ಜನರು ಬಿಲ್ಲು ಬಾಣ ಹಿಡಿದು ಅವರ ಕಡೆಗೆ ಬಂದರು ಮತ್ತು ದಾಳಿ ಮಾಡಲು ಮುಂದಾದರು. ಶಿಪ್ನಿಂದ ಬದುಕುಳಿದವರ ಬಳಿ ಯಾವುದೇ ವೆಪನ್ಸ್ ಇರಲಿಲ್ಲ. ಆದ್ದರಿಂದ ಸಿಕ್ಕಿದ ಕಲ್ಲು ಮತ್ತು ಕೋಲುಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನ ಪಟ್ಟರು. ಅದೃಷ್ಟವಶಾತ್ ಸ್ವಲ್ಪ ಸಮಯದ ನಂತರ ರಾಯಲ್ ನೇವಿಯ ರೆಸ್ಕ್ಯೂ ಟೀಮ್ ಅಲ್ಲಿಗೆ ತಲುಪಿ ಬದುಕುಳಿದ ಎಲ್ಲರನ್ನೂ ಸುರಕ್ಷಿತವಾಗಿ ಅಲ್ಲಿಂದ ಕರ್ಕೊಂಡು ಹೋಯಿತು. ಸೆಂಟಿನೆಲಿಸ್ ಜನರೊಂದಿಗೆ ದಾಖಲಾಗಿರುವ ಮೊದಲ ನೇರ ಘರ್ಷಣೆಗಳಲ್ಲಿ ಇದು ಒಂದು. 1880ರಲ್ಲಿ ಮೌರಿಸ್ ವಿಡಲ್ ಪೋರ್ಟ್ಮೆನ್ ಅನ್ನುವ ಬ್ರಿಟಿಷ್ ಆಫೀಸರ್ ಅಂಡಮಾನ್ ಐಲ್ಯಾಂಡ್ನ ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಿಸಲಾಯಿತು. ಸೆಂಟಿನೆಲಿಸ್ ಜನರ ಜೊತೆ ಸೀರಿಯಸ್ ಆಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನಿಸಿದ ಮೊದಲ ಅಧಿಕಾರಿಗಳಲ್ಲಿ ಪೋರ್ಟ್ಮೆನ್ ಕೂಡ ಒಬ್ಬರು. ಅವರು ಆಂಥ್ರೋಪಾಲಜಿಸ್ಟ್, ಲೋಕಲ್ ಟ್ರೈಬಲ್ ಗೈಡ್ಸ್ ಮತ್ತು ದೊಡ್ಡ ತಂಡದ ಜೊತೆ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಹೋದರು. ಆದರೆ ಸೆಂಟಿನೆಲಿಸ್ ಜನರು ಹೊರಗಿನವರನ್ನು ನೋಡ್ತಿದ್ದಂತೆಯೇ ಕಾಡಿನೊಳಗೆ ಓಡೋಗ್ತಾರೆ. ಪೋರ್ಟ್ಮೆನ್ ತಂಡ ಐಲ್ಯಾಂಡ್ನಲ್ಲಿ ಸರ್ಚ್ ಮಾಡಿದಾಗ ಕೆಲವು ಖಾಲಿ ಹಟ್ಸ್ ಮತ್ತು ಒಂದು ಮರದ ಕೆಳಗೆ ಇಡಲಾಗಿದ್ದ ಮಾನವ ಅಸ್ಥಿ ಪಂಜರವನ್ನು ಕಂಡರು. ಇದನ್ನು ನೋಡಿ ಸೆಂಟಿನೆಲಿಸ್ ಜನರು ತಮ್ಮ ಮೃತರನ್ನು ಒಂದು ವಿಶೇಷ ರೀತಿಯಲ್ಲಿ ಗೌರವಿಸುತ್ತಾರೆ ಎಂದು ಅವರು ಊಹೆ ಮಾಡಿದ್ರು. ಹಲವು ದಿನಗಳ ಹುಡುಕಾಟದ ನಂತರ ಒಬ್ಬ ವೃದ್ಧ ದಂಪತಿ ಮತ್ತು 4 ಮಕ್ಕಳನ್ನು ಅವರು ಪತ್ತೆ ಹಚ್ಚುತ್ತಾರೆ. ನಂತರ ಅವರನ್ನು ಬಲವಂತವಾಗಿ ಪೋರ್ಟ್ ಬ್ಲೇರ್ಗೆ ಕರ್ಕೊಂಡು ಹೋದರು. ಆದರೆ ಹೊರಗಿನ ಡಿಸೀಸ್ ವಿರುದ್ಧ ಯಾವುದೇ ಇಮ್ಯುನಿಟಿ ಇರದ ಕಾರಣ ಆ ವೃದ್ಧ ದಂಪತಿ ಕೆಲವೇ ದಿನಗಳಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ತಾರೆ. ನಂತರ ಬ್ರಿಟಿಷ್ ಅಧಿಕಾರಿಗಳು ಆ 4 ಮಕ್ಕಳನ್ನು ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಮರಳಿ ಬಿಟ್ಟು ಬರ್ತಾರೆ. ಈ ಘಟನೆ ಸೆಂಟಿನೆಲಿಸ್ ಜನರ ಇತಿಹಾಸದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿರಬಹುದು ಎಂದು ಹಲವಾರು ಹಿಸ್ಟೋರಿಯನ್ಸ್ ನಂಬ್ತಾರೆ. ಅದಾದ ನಂತರ ಹೊರಗಿನ ಜನರ ಮೇಲಿನ ಅವರ ಅವಿಶ್ವಾಸ ಇನ್ನೂ ಹೆಚ್ಚಾಗಿರಬಹುದು ಎಂದು ಹೇಳಲಾಗುತ್ತೆ. 1907ರಲ್ಲಿ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಅನ್ನು ಅಧಿಕೃತವಾಗಿ ಟ್ರೈಬಲ್ ರಿಸರ್ವ್ ಎಂದು ಘೋಷಣೆ ಮಾಡಲಾಯಿತು. ನಂತರ ಈ ಐಲ್ಯಾಂಡ್ ಸುತ್ತ ಸುಮಾರು 5 ನಾಟಿಕಲ್ ಮೈಲ್ಸ್ ಅಂದರೆ ಸುಮಾರು 9 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊರಗಿನವರ ಎಂಟ್ರಿ ಬ್ಯಾನ್ ಮಾಡಲಾಯಿತು. ಫೋಟೋಗ್ರಫಿಗೂ ರೆಸ್ಟ್ರಿಕ್ಷನ್ಸ್ ಹಾಕಲಾಯಿತು. ಭಾರತಕ್ಕೆ ಇಂಡಿಪೆಂಡೆನ್ಸ್ ಬಂದ ನಂತರ 1960ರ ದಶಕದ ಕೊನೆಯಲ್ಲಿ ಇಂಡಿಯನ್ ಗೌರ್ಮೆಂಟ್ ಸೆಂಟಿನೆಲಿಸ್ ಜನರ ಬಗ್ಗೆ ಸ್ಟಡಿ ಮಾಡಲು ಪ್ರಯತ್ನ ಪಡ್ತು. ಈ ರಿಸರ್ಚ್ಗೆ ಆಂಥ್ರೋಪಾಲಜಿಸ್ಟ್ TN ಪಂಡಿತ್ ನೇತೃತ್ವ ವಹಿಸಿದರು. 1967ರಲ್ಲಿ ಅವರ ಟೀಮ್ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಹೋದಾಗ ಸೆಂಟಿನೆಲಿಸ್ ಜನರು ಕಾಡಿನೊಳಗೆ ಅಡಗಿಕೊಂಡಿದ್ರು. ಟೀಮ್ ಐಲ್ಯಾಂಡ್ನಲ್ಲಿ ಸರ್ಚ್ ಮಾಡಿದಾಗ ಒಣ ಹುಲ್ಲು ಮತ್ತು ಎಲೆಗಳಿಂದ ಮಾಡಿದ ಹಟ್ಸ್ ಕಂಡವು. ಜೊತೆಗೆ ಹನಿ, ಕಾಡು ಹಂದಿಯ ಬೋನ್ಸ್, ಕಾಡು ಹಣ್ಣುಗಳು ಮತ್ತು ಐರನ್ನಿಂದ ಮಾಡಿದ ಕೆಲವು ಟೂಲ್ಸ್ ಕೂಡ ಸಿಕ್ಕವು. ರಿಸರ್ಚರ್ಸ್ ಪ್ರಕಾರ ಈ ಐರನ್ ಸಮುದ್ರದಲ್ಲಿ ಮುಳುಗಿದ ಶಿಪ್ನ ಅವಶೇಷಗಳಿಂದ ತೆಗೆದುಕೊಂಡು ಟೂಲ್ಸ್ ಆಗಿ ಬಳಸುತ್ತಿದ್ದರು ಎಂದು ಊಹಿಸಲಾಯಿತು. ಹಿಂದಿರುಗುವ ಮುನ್ನ TN ಪಂಡಿತ್ ಅವರ ಟೀಮ್ ಪ್ರತಿಯೊಂದು ಹಟ್ ಹತ್ತಿರ ಹೋಗಿ ಗಿಫ್ಟ್ ಆಗಿ ಕೆಲವು ಕೋಕೋನಟ್ಸ್ಗಳನ್ನ ಇಟ್ಟು ಬರ್ತಾರೆ. ರಿಸರ್ಚರ್ಸ್ ಗಮನಿಸಿದಂತೆ ಸೆಂಟಿನೆಲಿಸ್ ಜನರು ಉತ್ತಮ ಹೆಲ್ತ್ ಹೊಂದಿದ್ರು. ಅವರ ಡಯಟ್ನಲ್ಲಿ ಮುಖ್ಯವಾಗಿ ಫಿಶ್, ವೈಲ್ಡ್ ಬೋರ್ ಮೀಟ್, ಕಾಡು ಹಣ್ಣುಗಳು ಮತ್ತು ಸೀ ಶೆಲ್ಫಿಶ್ ಇದ್ದವು. ಇದು ಅವರು ಫಾರ್ಮಿಂಗ್ ಮಾಡುತ್ತಿದ್ದರು ಎನ್ನುವ ಯಾವುದೇ ಎವಿಡೆನ್ಸ್ ಸಿಕ್ಕಿರಲಿಲ್ಲ. ಸೆಂಟಿನೆಲಿಸ್ ಪುರುಷರು ಸಾಮಾನ್ಯವಾಗಿ ತಮ್ಮ ಸೊಂಟಕ್ಕೆ ಆರೋಸ್ ಮತ್ತು ನೈಫ್ ಕಟ್ಕೊಂಡಿರ್ತಾರೆ. ಮಹಿಳೆಯರು ಕುತ್ತಿಗೆಯಲ್ಲಿ ನೆಕ್ಲೆಸ್ ಮತ್ತು ತಲೆಗೆ
ಹೆಡ್ ಬ್ಯಾಂಡ್ ಧರಿಸ್ತಿರ್ತಿದ್ರೆ. ಅವರ ಬೋಸ್, ಆರೋಸ್ ಮತ್ತು ಇತರ ವೆಪನ್ಗಳ ಮೇಲೂ ಸಿಂಪಲ್ ಡಿಸೈನ್ ಕೆತ್ತಿರುತ್ತಿದ್ದುದು ಕಂಡು ಬಂತು. 1975ರಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ತಂಡ ಮ್ಯಾನ್ ಇನ್ ಸರ್ಚ್ ಆಫ್ ಮ್ಯಾನ್ ಎನ್ನುವ ಡಾಕ್ಯುಮೆಂಟರಿ ಶೂಟ್ ಮಾಡೋಕೆ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಬಂದಿತ್ತು. ಸೆಂಟಿನೆಲೆಸ್ ಜನರ ಜೊತೆ ಫ್ರೆಂಡ್ಲಿ ಕಾಂಟ್ಯಾಕ್ಟ್ ಮಾಡೋ ಉದ್ದೇಶದಿಂದ ಅವರು ಅಲ್ಯೂಮಿನಿಯಂ ಪಾತ್ರೆಗಳು ಮತ್ತು ಕೆಲವು ಟಾಯ್ಸ್ಗಳನ್ನು ಗಿಫ್ಟ್ ಆಗಿ ಕೊಡಲು ಪ್ರಯತ್ನಿಸಿದ್ರು. ಆದರೆ ಸೆಂಟಿನೆಲ್ಸ್ ಜನರು ಆ ಗಿಫ್ಟ್ಗಳನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಬದಲಿಗೆ ಬಿಲ್ಲು ಬಾಣಗಳಿಂದ ದಾಳಿ ಮಾಡ್ತಾರೆ. ಆ ದಾಳಿಯಲ್ಲಿ ಡಾಕ್ಯುಮೆಂಟರಿ ಡೈರೆಕ್ಟರ್ ಅವರ ಕಾಲಿಗೆ ಬಾಣ ತಗುಲಿ ಗಾಯ ಆಗುತ್ತೆ. ಆ ಸಮಯದಲ್ಲಿ ಕ್ಯಾಪ್ಚರ್ ಆದ ಕೆಲವು ರೇರ್ ಫೋಟೋಸ್ ನಂತರ ನ್ಯಾಷನಲ್ ಜಿಯೋಗ್ರಫಿಕ್ ಮ್ಯಾಗಝೈನ್ನಲ್ಲಿ ಪಬ್ಲಿಷ್ ಆಗಿದ್ದವು. ಕೆಲವು ವರ್ಷಗಳ ನಂತರ 1981ರಲ್ಲಿ ಮತ್ತೊಂದು ದೊಡ್ಡ ಘಟನೆ ನಡೆಯುತ್ತೆ. ಆಸ್ಟ್ರೇಲಿಯಾದಿಂದ ಹಾಂಗ್ಕಾಂಗ್ಗೆ ಹೋಗುತ್ತಿದ್ದ MV ಪ್ರೈಮ್ರೋಸ್ ಅನ್ನುವ ಕಾರ್ಗೋ ಶಿಪ್ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಹತ್ತಿರದ ಕೋರಲ್ ರೀಫ್ನಲ್ಲಿ ಸಿಲುಕಿಕೊಳ್ಳುತ್ತೆ. ಆ ಶಿಪ್ನಲ್ಲಿ ಸುಮಾರು 30 ಕ್ರೂ ಮೆಂಬರ್ಸ್ ಇದ್ರು. ಸ್ವಲ್ಪ ಸಮಯದ ನಂತರ ಸೆಂಟಿನೆಲ್ಸ್ ಜನರು ಸಣ್ಣ ಬೋಟ್ಗಳಲ್ಲಿ ಶಿಪ್ ಕಡೆ ಬರ್ತಿರೋದು ಕ್ರೂ ಗಮನಿಸುತ್ತೆ. ಆದರೆ ಆ ದಿನ ಸಮುದ್ರದ ಅಲೆಗಳು ತುಂಬ ಜೋರಾಗಿದ್ದರಿಂದ ಸೆಂಟಿನೆಲ್ಸ್ ಜನರಿಗೆ ಶಿಪ್ವರೆಗೆ ತಲುಪಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಇಂಡಿಯನ್ ನೇವಿ ಹೆಲಿಕಾಪ್ಟರ್ಸ್ ಬಂದು ಶಿಪ್ನಲ್ಲಿದ್ದ ಎಲ್ಲ ಕ್ರೂ ಮೆಂಬರ್ಸ್ಗಳನ್ನು ಸೇಫ್ ಆಗಿ ರೆಸ್ಕ್ಯೂ ಮಾಡ್ತಾರೆ. ನಂತರದ ವರ್ಷಗಳಲ್ಲಿ ಸಮುದ್ರದಲ್ಲಿ ಉಳಿದಿದ್ದ ಶಿಪ್ನ ಐರನ್ ಸ್ಕ್ರ್ಯಾಪ್ಗಳನ್ನು ಸೆಂಟಿನೆಲ್ಸ್ ಜನರು ಸಂಗ್ರಹಿಸಿ ತಮ್ಮ ಆರೋಸ್ ಮತ್ತು ಬೇರೆ ಟೂಲ್ಸ್ ತಯಾರಿಸಲು ಬಳಸಿಕೊಂಡಿರಬಹುದು ಎಂದು ರಿಸರ್ಚರ್ಸ್ ಹೇಳ್ತಾರೆ. 1991ರಲ್ಲಿ ಆಂಥ್ರೋಪಾಲಜಿಸ್ಟ್ ಡಾಕ್ಟರ್ ಮಧುಮಾಲಾ ಚಟ್ಟೋಪಾಧ್ಯಾಯ ಅವರ ನೇತೃತ್ವದ ಟೀಮ್ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಭೇಟಿ ನೀಡಿತು. ಸೆಂಟಿನೆಲ್ಸ್ ಜನರ ಇತಿಹಾಸದಲ್ಲಿ ಒಂದು ರೇರ್ ಮೊಮೆಂಟ್ ಆಗಿತ್ತು. ಯಾಕೆಂದರೆ ಮೊದಲ ಬಾರಿಗೆ ಅವರು ಹೊರಗಿನವರ ಜೊತೆ ತುಲನಾತ್ಮಕವಾಗಿ ಪೀಸ್ಫುಲ್ ಆಗಿ ವರ್ತಿಸಿದ್ರು. ಅವರ ಟೀಮ್ ಮೆಂಬರ್ಸ್ನಲ್ಲಿ ಕೈಯಿಂದಲೇ ಕೋಕೋನಟ್ಸ್ ತೆಗೆದುಕೊಂಡ್ರು. ಡಾಕ್ಟರ್ ಮಧುಮಾಲಾ ಅವರಿಗೆ ಅಂಡಮಾನ್ನ ಬೇರೆ ಟ್ರೈಬಲ್ ಲ್ಯಾಂಗ್ವೇಜಸ್ ಬಗ್ಗೆ ಸ್ವಲ್ಪ ಪರಿಚಯ ಇತ್ತು. ರಿಪೋರ್ಟ್ಸ್ ಪ್ರಕಾರ ಅವರು ನಾರಿಯಲ್ ಜಬ್ಬಾ ಜಬ್ಬಾ ಅಂತ ಹೇಳಿದ್ರು. ಅಂದರೆ ಅರ್ಥ ಕೋಕೋನಟ್ ಇನ್ನೂ ಕೊಡಿ ಎನ್ನುವಂತಿತ್ತು ಎಂದು ಹೇಳಲಾಗುತ್ತದೆ. ರಿಸರ್ಚರ್ಸ್ ಪ್ರಕಾರ ಟೀಮ್ನಲ್ಲಿ ಒಬ್ಬ ಫೀಮೇಲ್ ರಿಸರ್ಚರ್ಸ್ ಇದ್ದ ಕಾರಣ ಸೆಂಟಿನೆಲ್ಸ್ ಜನರಿಗೆ ತುಂಬ ಹೆಚ್ಚು ನಂಬಿಕೆ ಬಂದಿರಬಹುದು ಎನ್ನುವ ಅಭಿಪ್ರಾಯವೂ ಇದೆ. ಆದರೆ ಇದಕ್ಕೆ ಖಚಿತ ಪುರಾವೆಗಳಿಲ್ಲ. ಆದರೆ ಈ ಪೀಸ್ಫುಲ್ ಕಾಂಟ್ಯಾಕ್ಟ್ ಹೆಚ್ಚು ದಿನ ಮುಂದುವರಿಲಿಲ್ಲ. 1996ರ ನಂತರ ಇಂಡಿಯನ್ ಗೌರ್ಮೆಂಟ್ ಸೆಂಟಿನೆಲ್ಸ್ ಜನರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡುವ ಎಲ್ಲ ಅಟೆಂಪ್ಟ್ಸ್ಗಳನ್ನು ನಿಲ್ಲಿಸುತ್ತೆ. ಅವರ ಜೀವನದಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ಅನ್ನುವ ಪಾಲಿಸಿಯನ್ನೇ ಫಾಲೋ ಮಾಡಲು ಆರಂಭಿಸುತ್ತೆ. 2004ರ ಇಂಡಿಯನ್ ಓಷನ್ ಸುನಾಮಿ ನಂತರ ಸೆಂಟಿನೆಲ್ಸ್ ಜನರು ಸೇಫ್ ಆಗಿದ್ದಾರಾ ಅನ್ನೋದನ್ನು ಚೆಕ್ ಮಾಡಲು ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ನೇವಿ ಹೆಲಿಕಾಪ್ಟರ್ ಮೂಲಕ ಐಲ್ಯಾಂಡ್ ಮೇಲೆ ಸರ್ವೆ ನಡೆಸಿತು. ಆದರೆ ಹೆಲಿಕಾಪ್ಟರ್ ಹತ್ತಿರ ಬರ್ತಿದ್ದಂತೆ ಸೆಂಟಿನೆಲ್ಸ್ ಜನರು ಬಾಳಗಳಿಂದ ಅದರ ಕಡೆ ಶೂಟ್ ಮಾಡಿದ್ರು. ಆ ಕ್ಷಣದಿಂದ ಒಂದು ವಿಷಯ ಮಾತ್ರ ಕ್ಲಿಯರ್ ಆಯಿತು, ಅವರು ಬದುಕುಳಿದಿದ್ದರು. ರಿಸರ್ಚರ್ಸ್ ನಂಬುವಂತೆ ಸುನಾಮಿ ಬರುವ ಮುನ್ನವೇ ಪ್ರಕೃತಿಯ ಸಿಗ್ನಲ್ ಅನ್ನು ಗುರುತಿಸಿ ಅವರು ಐಲ್ಯಾಂಡ್ನ ಎತ್ತರದ ಭಾಗಗಳಿಗೆ ಹೋಗಿ ತಮ್ಮನ್ನು ತಾವು ರಕ್ಷಿಸಿಕೊಂಡಿದ್ರು. 2006ರಲ್ಲಿ ಮತ್ತೊಂದು ದುಃಖಕರ ಘಟನೆ. ಸುಂದರ್ ರಾಜ್ ಮತ್ತು ಪಂಡಿತ್ ತಿವಾರಿ ಅನ್ನುವ ಇಬ್ಬರು ಮೀನುಗಾರರ ಬೋಟ್ ದಾರಿ ತಪ್ಪಿ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ತಲುಪಿತು. ಸೆಂಟಿನೆಲ್ಸ್ ಜನರು ಅವರನ್ನು ಹೊರಗಿನವರಾಗಿ ನೋಡಿ ದಾಳಿ ನಡೆಸ್ತಾರೆ. ಈ ಘಟನೆಯಲ್ಲಿ ಇಬ್ಬರು ಮೀನುಗಾರರು ಮೃತಪಡ್ತಾರೆ. ನಂತರ ಅವರ ಮೃತದೇಹಗಳನ್ನು ತರಲು ಹೆಲಿಕಾಪ್ಟರ್ ಹೋದಾಗ ಅದರ ಮೇಲೂ ಸೆಂಟಿನೆಲ್ಸ್ ಜನರು ಬಾಣಗಳಿಂದ ದಾಳಿ ನಡೆಸಿದ್ರು. ಸೇಫ್ಟಿ ಕಾರಣದಿಂದ ಅಧಿಕಾರಿಗಳು ಮೃತದೇಹವನ್ನು ಅಲ್ಲಿಯೇ ಬಿಟ್ಟು ಹಿಂದಿರುಗಬೇಕಾಯಿತು. ಇದರ ಸುಮಾರು 12 ವರ್ಷಗಳ ನಂತರ 2018ರಲ್ಲಿ ನಡೆದ ಮತ್ತೊಂದು ಘಟನೆ ಇಡೀ ಜಗತ್ತಿನ ಗಮನ ಸೆಳೆಯಿತು. ಜಾನ್ ಅಲೆನ್ ಚಾವ್ ಅನ್ನುವ ಅಮೆರಿಕದ ವ್ಯಕ್ತಿ ಸೆಂಟಿನೆಲ್ಸ್ ಜನರಿಗೆ ಕ್ರಿಶ್ಚಿಯಾನಿಟಿ ಪರಿಚಯಿಸುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ಗೆ ಹೋಗಿದ್ರು. ಆದರೆ ಐಲ್ಯಾಂಡ್ ತಲುಪಿದ ಸ್ವಲ್ಪ ಸಮಯದಲ್ಲೇ ಸೆಂಟಿನೆಲ್ಸ್ ಜನರು ಅವರನ್ನು ಕೊಂದರು ಎಂದು ಭಾರತೀಯ ಅಧಿಕಾರಿಗಳು ತಿಳಿಸ್ತಾರೆ. ನಂತರ ಅವರ ಬಾಡಿಯನ್ನು ಮರಳಿ ತರಲು ಇಂಡಿಯನ್ ಗೌರ್ಮೆಂಟ್ ಯಾವುದೇ ರೆಸ್ಕ್ಯೂ ಆಪರೇಷನ್ ನಡೆಸಲಿಲ್ಲ. ಯಾಕೆಂದರೆ ಅದರಿಂದ ಸೆಂಟಿನೆಲ್ಸ್ ಜನರಿಗೂ ಮತ್ತು ರೆಸ್ಕ್ಯೂ ಟೀಮ್ಗೂ ಅಪಾಯವಾಗುವ ಸಾಧ್ಯತೆ ಇತ್ತು. ಈ ಘಟನೆ ಮತ್ತೊಮ್ಮೆ ಇಡೀ ಜಗತ್ತಿಗೆ ಒಂದು ವಿಷಯವನ್ನು ನೆನಪಿಸುತ್ತೆ. ನಾರ್ತ್ ಸೆಂಟಿನೆಲ್ ಐಲ್ಯಾಂಡ್ ಇಂದಿಗೂ ಹೊರಗಿನ ಪ್ರಪಂಚವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳದ ಅತ್ಯಂತ ಐಸೋಲೇಟೆಡ್ ಪ್ಲೇಸ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಒಂದು ವಿಷಯವನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸೆಂಟಿನೆಲ್ಸ್ ಜನರು ಕೆನಿಬಲ್ಸ್ ಅಂದರೆ ನರಭಕ್ಷಕರು ಎನ್ನುವುದಕ್ಕೆ ಯಾವುದೇ ಕ್ರೆಡಿಬಲ್ ಎವಿಡೆನ್ಸ್ ಇಲ್ಲ. ಅದು ಕೇವಲ ಒಂದು ರೂಮರ್ ಮಾತ್ರ. ಅವರು ಸಾವಿರಾರು ವರ್ಷಗಳಿಂದ ತಮ್ಮದೇ ಕಲ್ಚರ್, ಟ್ರೆಡಿಷನ್ ಮತ್ತು ಪ್ರಕೃತಿಯ ಜೊತೆ ಬದುಕುತ್ತಿರುವ ಒಂದು ಐಸೋಲೇಟೆಡ್ ಟ್ರೈಬಲ್ ಕಮ್ಯುನಿಟಿ. ಹಿಸ್ಟ್ರಿ ನೋಡಿದ್ರೆ ಅಂಡಮಾನ್ನ ಹಲವು ಟ್ರೈಬ್ಸ್ ಹೊರಗಿನವರ ಸಂಪರ್ಕಕ್ಕೆ ಬಂದ ನಂತರ ಅವರ ಪಾಪ್ಯುಲೇಷನ್ 80ರಿಂದ 99% ಕಡಿಮೆಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಹೊಸ ಡಿಸೀಸಸ್ ಮತ್ತು ಹೊರಗಿನ ಪ್ರಭಾವ ಎಂದು ರಿಸರ್ಚರ್ಸ್ ಹೇಳ್ತಾರೆ. ಅದಕ್ಕಾಗಿಯೇ ಇಂದು ಇಂಡಿಯನ್ ಗೌರ್ಮೆಂಟ್ ಸೆಂಟಿನೆಲ್ಸ್ ಜನರನ್ನು ಹೊರಗಿನ ಸಂಪರ್ಕದಿಂದ ದೂರ ಇಟ್ಟು ಅವರ ಹೆಲ್ತ್ ಮತ್ತು ಕಲ್ಚರ್ ಎರಡನ್ನೂ ಪ್ರೊಟೆಕ್ಟ್ ಮಾಡುವ ಪಾಲಿಸಿ ಫಾಲೋ ಮಾಡ್ತಿದೆ. ರಿಸರ್ಚರ್ಸ್ ಅಂದಾಜಿನ ಪ್ರಕಾರ ಸೆಂಟಿನೆಲ್ಸ್ ಜನರ ಜೀವನ ಸಂಪೂರ್ಣವಾಗಿ ಫಾರೆಸ್ಟ್ ಮತ್ತು ಸೀ ಮೇಲೆ ಅವಲಂಬಿತವಾಗಿದೆ. ಹಂಟಿಂಗ್, ಫಿಶಿಂಗ್ ಮತ್ತು ಕಾಡಿನಲ್ಲಿ ಸಿಗುವ ಸಂಪನ್ಮೂಲಗಳೇ ಅವರ ಬದುಕಿನ ಆಧಾರ. ಅವರ ರಿಲಿಜಿಯನ್ ಅಥವಾ ಬಿಲೀಫ್ ಬಗ್ಗೆ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಇಲ್ಲ. ಆದರೆ ಪ್ರಕೃತಿಯ ಜೊತೆ ಅವರಿಗೆ ತುಂಬ ಹತ್ತಿರದ ಸಂಬಂಧ ಇದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿದೆ. ಬಹುಶಃ ಅದಕ್ಕಾಗಿಯೇ ಸಾವಿರಾರು ವರ್ಷಗಳ ನಂತರವೂ ಸೆಂಟಿನೆಲ್ಸ್ ಜನರು ತಮ್ಮದೇ ಪ್ರಪಂಚದಲ್ಲಿ ತಮ್ಮದೇ ರೂಲ್ಸ್ ಜೊತೆ ಬದುಕ್ತಿದ್ದಾರೆ.
ನಾರ್ತ್ ಸೆಂಟಿನೆಲಸ್ ಐಲ್ಯಾಂಡ್ ನಮಗೆ ಇನ್ನೊಂದು ದೊಡ್ಡ ಪಾಠವನ್ನೂ ಕಲಿಸುತ್ತೆ. ಜಗತ್ತಿನ ಪ್ರತಿಯೊಂದು ಸಮಾಜವು ನಮ್ಮಂತೆಯೇ ಬದುಕಬೇಕೆಂಬ ಅಗತ್ಯವಿಲ್ಲ. ಕೆಲವೊಮ್ಮೆ ಅವರನ್ನು ಅವರ ರೀತಿಯಲ್ಲೇ ಬದುಕಲು ನೋಡುವುದು ಅವರ ಮೇಲಿನ ಅತಿ ದೊಡ್ಡ ಗೌರವ. ಬಹುಶಃ ಸೆಂಟಿನೆಲಸ್ ಜನರ ಬಗ್ಗೆ ನಮಗೆ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರಬಹುದು. ಆದರೆ ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿದಾಗ ಅವುಗಳಿಗೆ ಮೌಲ್ಯ ಹೆಚ್ಚಾಗುತ್ತೆ. ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.